ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರೇ ನಮ್ಮ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ತುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಇಂದ್ರಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಪಂಚಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ದಿವಸ ಒಂದು ಪ್ರಶ್ನೆಯನ್ನ ಮಾಡ್ಕೊಂಡಿದ್ರು. ದೇವರಿಗೆ ಈ ಜಗತ್ತನ್ನ ಸೃಷ್ಟಿ ಮಾಡಬೇಕಾದ್ರೆ ಕಾಲ, ಈ ಕರ್ಮ, ಈ ಪಂಚಭೂತಗಳೇನಿದೆಯಲ್ಲ ಇದರ ಅಪೇಕ್ಷೆ ಇದೆಯಾ ಇಲ್ವಾ ಅಂತ. ಒಂದ್ ವೇಳೆ ದೇವರಿಗೂ ತಾನು ಸೃಷ್ಟಿ ಮಾಡ್ಬೇಕಾದ್ರೆ ಇದೆಲ್ಲವನ್ನು ಬಯಸ್ತಾ ಇದ್ರೆ ಆಗ ಅವನು ಸ್ವತಂತ್ರ ಅಂತ ಆಗೋದಿಲ್ಲ. ಯಾಕೆ ಸ್ವತಂತ್ರ ಅಂದ್ರೆ ಯಾರ ಅಪೇಕ್ಷೆನೂ ಇಲ್ಲದೆ ಇರೋನು ಸ್ವತಂತ್ರ. ಆದ್ರೆ ಇವನಿಗೂ ತಾನು ಸೃಷ್ಟಿ ಮಾಡ್ಬೇಕಾದ್ರೆ ಕಾಲ ಬೇಕಾಯ್ತು, ಕರ್ಮಗಳು ಬೇಕಾಯ್ತು, ಸ್ವಭಾವ ಬೇಕಾಯ್ತು. ಆದ್ರಿಂದ ಅವನನ್ನ ಸ್ವತಂತ್ರ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅವನಿಗೂ ಇದೆಲ್ಲ ಅಪೇಕ್ಷೆ ಇದೆಯಲ್ವಾ ಅಂತ ಪ್ರಶ್ನೆ ಬಂದಿತ್ತು. ಅದಕ್ಕೆ ಉತ್ತರ ಕೊಡ್ತಾ, ಇಲ್ಲ ಇಲ್ಲ, ಇದು ಯಾವುದು ಬೇಡ ಅವನಿಗೆ. ಕಾಲ ಬೇಡ, ಕರ್ಮ ಬೇಡ, ಸ್ವಭಾವ ಬೇಡ. ತಾನೇ ಸೃಷ್ಟಿ ಮಾಡ್ಲಿಕ್ಕೆ ಅವನಿಗೆ ಶಕ್ತಿ ಇದೆ, ಅವನೇ ಮಾಡ್ತಾನೆ ಎಲ್ಲ ಅಂತ ಒಪ್ಪಿದ್ರೆ ಆಗ ವೇದ ವಾಕ್ಯಗಳಲ್ಲಿ ಹೀಗೆಲ್ಲ ಹೇಳಿದ್ದಾರೆ. ಏನಂತ? ಕಾಲ ಜಗತ್ತಿಗೆ ಕಾರಣ, ಕರ್ಮವೂ ಕಾರಣ, ಪ್ರಕೃತಿಯೂ ಕಾರಣ. ಹೀಗೆ ಜಗತ್ತಿಗೆ ಇಷ್ಟೆಲ್ಲ ಕಾರಣವನ್ನ ವೇದ ವಾಕ್ಯಗಳಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಅದೆಲ್ಲ ವಾಕ್ಯಗಳ ವಿರೋಧ ಬರುತ್ತೆ ಅಂತ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಇಲ್ಲಿ ಕಾಲ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಸ್ವಭಾವ ಅಂದ್ರೆ ಏನು ಅಂತ ಬಿಡಿಸ್ತಾರೆ. ಇಲ್ಲಿ ಕಾಲ ಅಂದ್ರೆ ಸೃಷ್ಟಿ ಮಾಡುವಂತ ಕಾಲ. ಒಂದು ಕಾಲ ಅಂತಾನೆ ಇಲ್ಲದೆ ಹೋದ್ರೆ ಭಗವಂತ ಏನನ್ನ ಇಟ್ಕೊಂಡು ಸೃಷ್ಟಿ ಮಾಡ್ಬೇಕು? ಅವನು ಕೂಡ ಯಾವುದೋ ಒಂದು ಕಾಲವನ್ನ ಅಪೇಕ್ಷಿಸ್ಕೊಂಡೆ ಈ ಕಾಲದಲ್ಲೋ, ಮುಂದೆ ಕಾಲದಲ್ಲೋ, ಹಿಂದಿನ ಕಾಲದಲ್ಲೋ ಯಾವಾಗ್ಲೂ ಒಮ್ಮೆ ಸೃಷ್ಟಿಯನ್ನ ಮಾಡಿರ್ಬೇಕು. ಆದ್ರಿಂದ ಕಾಲದ ಅಪೇಕ್ಷೆ ಬೇಕು. ಇನ್ನು ಕರ್ಮದ ಅಪೇಕ್ಷೆ. ಕರ್ಮ ಅಂತಂದ್ರೆ ವಸ್ತುತಃ ದೇವರಿಗೆ ಪುಣ್ಯ ಕರ್ಮ ಪಾಪ ಕರ್ಮ ಅಂತಿಲ್ಲ. ದೇವರು ಪುಣ್ಯ ಮಾಡ್ತಾನೆ ಮತ್ತೆ ದೇವರು ಪಾಪ ಕರ್ಮ ಮಾಡ್ತಾನೆ ಹೀಗೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನಿಗೆ ಯಾವ ಕರ್ಮದಿಂದಲೂ ಪುಣ್ಯನೂ ಇಲ್ಲ, ಯಾವ ಕರ್ಮ ಮಾಡಿದಾಗ್ಲೂ ಪಾಪವೂ ಇಲ್ಲ. ಹೀಗೆ ಪುಣ್ಯ ಪಾಪ ಕರ್ಮಗಳನ್ನ ಮೀರಿ ನಿಂತಾನೆ ದೇವರು. ಹಾಗಾದ್ರೆ ಯಾರ ಕರ್ಮಗಳನ್ನ ಅಪೇಕ್ಷಿಸಿಕೊಂಡು ಇವನು ಸೃಷ್ಟಿ ಮಾಡ್ತಾನೆ ಅಂದ್ರೆ, ಇಡೀ ಜಗತ್ತು ಸೃಷ್ಟಿ ಆಗ್ಲಿಕ್ಕೆ ನಮ್ಗೆ ಈಗೆಲ್ಲ ದೇಹ ಬಂದಿದೆ, ಮನುಷ್ಯನಿಗೆ ಪ್ರಾಣಿಗಳ ಜನ್ಮ ಬರುತ್ತೆ. ಇದೆಲ್ಲ ದೇಹ ಯಾಕೆ ಬರುತ್ತೆ? ಕರ್ಮ ಕಾರಣ. ಅದಕ್ಕೆ ಪುಣ್ಯ ಕರ್ಮದಿಂದ ಒಳ್ಳೆ ಜನ್ಮ ಬರುತ್ತೆ, ಪಾಪ ಕರ್ಮದಿಂದ
ಕೆಟ್ಟ ಜನ್ಮ ಬರುತ್ತೆ. ಹಾಗಾದ್ರೆ ಎಲ್ಲ ಜೀವರ ದೇಹದ ಸೃಷ್ಟಿಯಾಗ್ಲಿಕ್ಕೆ ಕರ್ಮವು ಕಾರಣ. ಈ ಪುಣ್ಯ ಕರ್ಮ ಪಾಪ ಕರ್ಮಗಳನ್ನ ದೇವರು ಅಪೇಕ್ಷಿಸಿಕೊಂಡೇ ಸೃಷ್ಟಿ ಮಾಡ್ತಾನೆ. ಹಾಗಾದ್ರೆ ಕರ್ಮಗಳ ಅಧೀನವಾಗಿ ಭಗವಂತ ಪ್ರವೃತ್ತಿ ಮಾಡ್ತಾರೆ. ಕರ್ಮಗಳ ಮಾತನ್ನ ಕೇಳೋ ಕಾಲ ಆಯ್ತು. ಯಾಕೆ ಕರ್ಮಗಳಿಲ್ದೆ ಅವನು ಹಾಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಈ ಕಡೆ ಸೃಷ್ಟಿ ಕಾಲ ಬೇಕಾಗಿದೆ, ಅದರ ಜೊತೆಗೆ ಜೀವರ ಅನೇಕ ರೀತಿಯಾದ ಪುಣ್ಯ ಆಗ್ಲಿ ಪಾಪ ಕರ್ಮಗಳಾಗ್ಲಿ ಅವೆಲ್ಲ ಬೇಕಾಗಿದೆ. ಅದನ್ನ ಅಪೇಕ್ಷಿಸಿಕೊಂಡು ತಾನು ಸೃಷ್ಟಿಯನ್ನ ಮಾಡ್ತಾನೆ. ಹಾಗೆ ಸ್ವಭಾವ ಅಂದ್ರೆ ಸಾತ್ವಿಕ ಸ್ವಭಾವ, ತಾಮಸ ಸ್ವಭಾವ, ರಾಜಸ ಸ್ವಭಾವ ಇದನ್ನೆಲ್ಲ ನೋಡ್ಕೊಂಡು ಒಳ್ಳೆಯವರ ಸೃಷ್ಟಿ ಮಾಡ್ತಾನೆ, ಕೆಟ್ಟವರನ್ನ ಸೃಷ್ಟಿ ಮಾಡ್ತಾನೆ, ಮಿಶ್ರ ಬುದ್ಧಿ ಇರೋರನ್ನ ಸೃಷ್ಟಿ ಮಾಡ್ತಾನೆ. ಹೀಗೆ ಇವೆಲ್ಲ ಗಮನಿಸಿದಾಗ ದೇವರಿಗೆ ಎಲ್ಲದರ ಅಪೇಕ್ಷೆ ಇದೆ. ಇದೆಲ್ಲ ಇಲ್ದೇನೆ ಅವನು ಹೇಗ್ ಮಾಡ್ತಾನೆ ಸೃಷ್ಟಿ? ಅಷ್ಟೇ ಅಲ್ಲ, ಸಗುಣತ್ರಯಾಂ ಪ್ರಕೃತಿ ಮಾಯಾ ಅಂತ ಹೇಳ್ತಾರೆ. ಅವನಿಗೆ ಇನ್ನೊಂದು ಕೂಡ ಬೇಕು. ಈ ಸತ್ವಗುಣ, ರಜೋಗುಣ, ತಮೋಗುಣ ಇರುವಂತಹ ಪ್ರಕೃತಿ ತತ್ವ ಬೇಕು. ಈ ಪ್ರಕೃತಿ ಇಲ್ದೇನೆ ಈ ಜಗತ್ತಿನ ನಿರ್ಮಾಣ ಅವನ ಕೈಲಿ ಸಾಧ್ಯ ಇರ್ತಾ ಇರ್ಲಿಲ್ಲ. ಹಾಗಾಗಿ ಇಷ್ಟನ್ನೆಲ್ಲ ಬಳಸ್ಕೊಂಡು ಭಗವಂತ ತಾನು ಸೃಷ್ಟಿ ಮಾಡ್ತಾನೆ ಅಂತಾದ್ರೆ ಇಂಥ ದೇವರು ಸ್ವತಂತ್ರ ಅಂತ ಹೇಗ್ ಕರೆಯೋದು? ಇಂಥ ದೇವರನ್ನ ಸ್ವತಂತ್ರ ಅಂತ ಕರೆಯೋದಾದ್ರೂ ಹೇಗೆ? ಯಾಕೆ ಎಲ್ಲಾ ಬೇಕಾಯ್ತಲ್ಲ ಅವನಿಗೆ, ಇಷ್ಟೆಲ್ಲ ಬೇಕಾಯ್ತು. ಇದು ಯಾವ್ದು ಇಲ್ಲದೆ ಸೃಷ್ಟಿ ಮಾಡ್ತಾನೆ ಅಂತ ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಆಗ ಅದಕ್ಕೆ ಉತ್ತರ ಕೊಡ್ತಾರೆ, ಮಾಯೇಶೋ ಮಾಯಜಾಸ್ವಜ. ಮಾಯೇಶ, ಭಗವಂತ ಮಾಯೇಶ ಆಗಿದ್ದಾನೆ. ಮಾಯೇಶ ಅನ್ನೋ ಶಬ್ದಕ್ಕೆ ಏನರ್ಥ? ಮಾಯಾಗೆ ಈಶಾ, ಸ್ವಾಮಿ ಅಂತ ಅರ್ಥ. ಮಾಯಾಗೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಇಲ್ಲಿ ಹಿಂದೆ ಎಲ್ಲ ಮಾಯಾ ಅನ್ನೋ ಶಬ್ದಕ್ಕೆ ಭಗವಂತನ ಇಚ್ಛೆ ಅಂತ ಅರ್ಥ ಬಂದಿತ್ತು. ಇಲ್ಲೂ ಭಗವಂತನ ಇಚ್ಛೆ ಅಂತ ಅರ್ಥ ಬರುತ್ತೆ. ಆದ್ರೆ ಇಲ್ಲಿ ಮಾಯೇಶ ಅನ್ನೋಲ್ಲಿ ಮಾಯಾ ಅಂತ ಏನಿದೆಯಲ್ಲ, ಇದಕ್ಕೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಹಾಗಾದ್ರೆ ಮಾಯೇಶ ಅನ್ನೋ ಶಬ್ದಕ್ಕೆ ಲಕ್ಷ್ಮೀ ದೇವಿಯ ಪತಿ ಅಂತ ಅರ್ಥ. ಹಾಗಾದ್ರೆ ಲಕ್ಷ್ಮೀ ದೇವಿಯ ಪತಿಯಾದ ಇವನು ತನ್ನ ಮಾಯೆಯ, ತನ್ನ ಇಚ್ಛೆಯಿಂದಲೇ ತಾನು ಈ ಪ್ರಕೃತಿಯನ್ನ ಮತ್ತೆ ಸ್ವಭಾವವನ್ನ, ಕರ್ಮವನ್ನ ಎಲ್ಲವನ್ನೂ ಕೂಡ ತಗೊಳ್ತಾನೆ. ಹೀಗೆ ಲಕ್ಷ್ಮೀ ದೇವಿಯ ಪತಿಯಾಗಿದ್ದಾನೆ. ಅದರಿಂದಲೇ ನಮಗೆ ಗೊತ್ತಾಗ್ತಾ ಇದೆ ಇವನು ಸ್ವತಂತ್ರನಾಗಿರ್ಬೇಕು ಅಂತ. ಯಾಕೆ? ಭಗವಂತ ತಾನು ಲಕ್ಷ್ಮೀಪತಿ ಆಗಿದ್ದಾನೆ. ಅಂದ್ರೆ ಅರ್ಥ ಏನು? ಲಕ್ಷ್ಮಿ ಅಂದ್ರೆ ಪ್ರಕೃತಿ ತತ್ವಕ್ಕೆ ಅಭಿಮಾನಿನಿ ದೇವತೆ. ಪ್ರಕೃತಿ ತತ್ವಕ್ಕೆ ಅಭಿಮಾನಿನಿಯ ಪತಿ ಅಂತ ಆದ್ಮೇಲೆ ಇವನು ಅದಕ್ಕಿಂತ ಉತ್ತಮ ಅಂತ ಅರ್ಥ. ಹಾಗಾದ್ರೆ ಪ್ರಕೃತಿ ತತ್ವವನ್ನು ಕೂಡ ಮೀರಿ ನಿಂತಿರೋನು ಪರಮಾತ್ಮ. ಅಂಥ ಪರಮಾತ್ಮನಿಗೆ ಪ್ರಕೃತಿಯ ಅಪೇಕ್ಷೆ ಆದ್ರೂ ಹೇಗೆ? ಆದ್ರೂ ತನ್ನ ಇಚ್ಛೆಯಿಂದ ತಾನೇ ಎಲ್ಲವನ್ನ ತಗೊಂಡು ಸೃಷ್ಟಿಯನ್ನ ಮಾಡ್ತಾನೆ ಅಂತ. ಹಾಗಾದ್ರೆ ಇವ್ರು ಏನ್ ಉತ್ತರ ಕೊಟ್ರು ಇದುವರೆಗೂ ಅಂದ್ರೆ, ದೇವರಿಗೆ ಇವೆಲ್ಲ ಬೇಕು ನಿಜ. ಇವೆಲ್ಲವನ್ನು ಬಳಸ್ಕೊಂಡು ತಾನು ಸೃಷ್ಟಿ ಮಾಡ್ತಾನೆ, ಇಲ್ಲ ಅಂತಿಲ್ಲ. ಆಯಾಯ ಜೀವರ ಯೋಗ್ಯತೆ, ಸ್ವಭಾವ, ಆಮೇಲೆ ಅವರ ಕರ್ಮಗಳು, ಮತ್ತೆ ಆ ಕಾಲ ಎಲ್ಲವನ್ನ ತಾನು ಸ್ವೀಕಾರ ಮಾಡಿ ಸೃಷ್ಟಿ ಮಾಡ್ತಾನೆ. ಇದನ್ನ ಒಪ್ಕೊಳ್ಳೇಬೇಕು, ಇದ್ರಲ್ಲೇನು ವಿವಾದ ಇಲ್ಲ. ಇದನ್ನೆಲ್ಲ ತಗೊಂಡೇ ಅವನು ಸೃಷ್ಟಿ ಮಾಡ್ತಾನೆ. ಆದ್ರೆ ಇವೆಲ್ಲವೂ ಕೂಡ ಭಗವಂತನನ್ನೇ ಆಶ್ರಯಿಸ್ಕೊಂಡಿದೆ. ಎಲ್ಲ ದೇವರ ಅಧೀನದಲ್ಲಿರೋದಿದು. ಈಗ ನಮ್ಮ ಹತ್ರನೇ ಎಲ್ಲ ನಮ್ ಕೈ ಕೆಳಗಿರುವಂತಹ ವಸ್ತುಗಳಿರುತ್ತೆ. ಅಂದೇನರ್ಥ? ಎಲ್ಲ ನಮ್ಮ ಕೈಯ ಅಲ್ಲೇ ಅಧೀನವಾಗಿದೆ, ಎಲ್ಲ ನಮ್ಮ ಕೈಯಲ್ಲಿ ಇದೆ ಆ ವಸ್ತುಗಳು. ಅದನ್ನು ಬಳಸ್ಕೊಂಡು ಹೇಗ್ ಬೇಕಾದ್ರೂ ನಾವು ಸೃಷ್ಟಿ ಮಾಡ್ಬೋದು. ಆ ವಸ್ತುಗಳನ್ನ ನಾವು ಬಳಸ್ಕೊಳ್ತೀವಿ ಅಂದ ಮಾತ್ರಕ್ಕೆ ನಾವು ಅದರ ಮಾತು ಕೇಳ್ಕೊಂಡಿದೀವಿ ಅಂತ ಅರ್ಥ ಅಲ್ಲ. ಅವುಗಳೆಲ್ಲ ಜಡವಾದ ಅವೆಲ್ಲ ನಮ್ಮ ಮಾತನ್ನ ಕೇಳ್ಕೊಂಡಿದೆ. ಈಗ ನಮಗೆ ಅಡ್ಗೆ ಮಾಡ್ಕೊಳ್ಬೇಕು ಅಂದ್ರೆ ಪಾತ್ರೆ ಬೇಕು, ನಿಜ ಪಾತ್ರೆ ಬೇಕು. ಹಾಗೆ ಅಕ್ಕಿ ಬೇಕು, ನೀರ್ ಬೇಕು, ಈ ರೀತಿ ಮತ್ತೆ ಬೆಂಕಿ ಬೇಕು, ಮತ್ತೆ ಒಲೆ ಬೇಕು, ಎಲ್ಲ ಬೇಕು. ಇಷ್ಟೆಲ್ಲ ಅಡಿಗೆ ಮಾಡ್ಕೊಳ್ಳಿಕ್ ಬೇಕು ಅಂದ್ಕೊಳ್ಳೆ ನಾವೆಲ್ಲ ಅದ್ರ ಮಾತು ಕೇಳ್ಕೊಂಡಿದೀವಿ ಅಂತ ಅರ್ಥ. ಹಾಗೇನಿಲ್ಲ, ಅವೆಲ್ಲ ನಮ್ಮ ಮಾತನ್ನ ಕೇಳ್ಕೊಂಡಿವೆ. ಯಾಕಂದ್ರೆ ಆ ಪಾತ್ರೆ ಎಲ್ಲಿಡ್ಬೇಕೋ ನನ್ ಮನಸ್ಸಿಗೆ ಎಲ್ಲ ಅನ್ನಿಸ್ತೋ ಅಲ್ಲಿ ಇಡ್ತೀನಿ. ನೀರ್ ಎಷ್ಟ್ ಹಾಕ್ಬೇಕು ನನ್ ಮನಸ್ಸಿಗಿದೆಯೋ ಅಷ್ಟೇ ನೀರನ್ನ ಹಾಕ್ತೀನಿ. ಅಕ್ಕಿ ಎಷ್ಟ್ ಹಾಕ್ಬೇಕು ಅಷ್ಟೇ ನನ್ ಮನಸ್ಸಿದೆ ಅಷ್ಟನ್ನೇ ಹಾಕ್ತೀನಿ. ಹಾಗಾದ್ರೆ ಒಂದು ಅಡಿಗೆ ಮಾಡ್ಬೇಕಾದ್ರೆ ಅಥವಾ ಇನ್ಯಾವುದೇ ಬೇರೆ ಕೆಲಸ ಮಾಡ್ಬೇಕಾದ್ರೆ ತಾನು ಅನೇಕ ಪದಾರ್ಥವನ್ನು ಬಳಸ್ಕೊಂತಾನೆ. ಬಳಸ್ಕೊಂಡ್ ಮಾತ್ರಕ್ಕೆ ನಾವೆಲ್ಲ ಅದ್ರ ಮಾತು ಕೇಳ್ತಾ ಇದೀವಿ ಅಂತ ಅರ್ಥ. ಅವುಗಳೆಲ್ಲ ನಮ್ಮ ಕೈಯಲ್ಲಿದೆ, ನಾವು ಹೇಗ್ ಬಳಸ್ಕೊಳ್ತೀವೋ ಹಾಗೆ ಅಷ್ಟೇ. ಅದೇ ತರ
ದೇವರ ಬಳಿನೂ ಕೂಡ ದೇವರನ್ನೇ ನಂಬಿಕೊಂಡು ದೇವರನ್ನೇ ಆಶ್ರಯಿಸಿಕೊಂಡಿದೆ. ಯಾವುದು? ಈ ಎಲ್ಲ ಪುಣ್ಯ ಕರ್ಮ, ಪಾಪಕರ್ಮ, ಮತ್ತೆ ಕಾಲ, ಮತ್ತೆ ಸ್ವಭಾವ, ಸತ್ವ, ರಜಸ್ಸು, ತಮಸ್ಸು, ಈ ಸ್ವಭಾವಗಳು ಇದೆಲ್ಲ ದೇವರನ್ನೇ ಆಶ್ರಯಿಸಿಕೊಂಡಿದೆ. ಹಾಗಾಗಿ ಅದನ್ನೆಲ್ಲ ದೇವರು ತಾನೇ ಬಳಸ್ಕೊಂಡು ಮಾಡ್ತಾನೆ ಅಂತ. ಇಷ್ಟು ಈ ಶ್ಲೋಕದ ಅರ್ಥ. ಅದರಲ್ಲಿ 2 ಶಬ್ದ ಬರುತ್ತಿಲ್ಲಿ. ಒಂದು ಆತ್ಮನ್ಯ ಅದೃಚ್ಛಯ ಅಂತ ಒಂದು ಶಬ್ದ ಬರುತ್ತೆ. ಆತ್ಮನಲ್ಲಿ ಅಂತ, ಆತ್ಮ ಅಂದ್ರೆ ತಾನು ಅಂತ ಅರ್ಥ. ಪರಮಾತ್ಮನಲ್ಲಿ ಎಲ್ಲ ಇದೆ. ಕಾಲ, ಕರ್ಮ, ಸ್ವಭಾವ ಇದೆಲ್ಲ ಆಶ್ರಯಿಸಿಕೊಂಡಿದೆ. ಪರಮಾತ್ಮ ಉತ್ತಮ, ಇವುಗಳೆಲ್ಲ ಅವರನ್ನು ಆಶ್ರಯಿಸಿಕೊಂಡಿದೆ. ಇಲ್ಲಿ ಯದೃಚ್ಛಯ ಪ್ರಾಪ್ತಂ ಅಂತ ಒಂದು ಮಾತನ್ನ ಹೇಳ್ತಾರೆ. ಯದೃಚ್ಛಯ ಪ್ರಾಪ್ತಂ ಅಂದೇನರ್ಥ? ತನ್ನ ಇಚ್ಛೆಯಿಂದಲೇ ಜಗತ್ತಿನ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಕೆಲವ್ರೇನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಯದೃಚ್ಛಯ ಅಂತಂದ್ರೆ ಈ ನಾವ್ ಹೇಳ್ತೀವಲ್ಲ, ನಮಗೆ ಗೊತ್ತಿರ್ಲಿಲ್ಲ, ನಾವ್ ಅನ್ಕೊಂಡಿದ್ವಿ, ಆದ್ರೆ ನಮಗೆ ಅಂತ ಯದೃಚ್ಛಯ ಹಾಗೆ ಬಂದ್ಬಿಡ್ತು. ನಾವ್ ಕೆಲವು ಸಲ ಅನ್ಕೊಂಡಿರಲ್ಲ. ಆ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತೆ, ಯದೃಚ್ಛಯ ಆಗೋಯ್ತು, ಹೇಗೋ ಆಕಸ್ಮಿಕವಾಗಿ ನಡ್ತಾ ಹೋಯ್ತು ಈ ಘಟನೆ ಅಂತ. ಅದು ಒಳ್ಳೆ ಘಟನೆ ಆಗ್ಬೋದು, ದುರ್ಘಟನೆ ಆಗ್ಬೋದು, ಆಕಸ್ಮಿಕ, ಗೊತ್ತಾಗ್ಲಿಲ್ಲ, ಹಾಗೆ ಆಗೋಯ್ತು ಅಂತ. ಹಾಗೆ ಆಗೋದು ಅಂತ ಇಲ್ವೇ ಇಲ್ಲ. ಯಾವ್ದೇ ಕಾರ್ಯ ಆಗ್ಬೇಕಾದ್ರೂ ಅದಕ್ಕೊಂದು ಕಾರಣ ಇರ್ಲೇಬೇಕು. ಏನಂದ್ರೆ ಕಣ್ಣಕ್ ಕಾಣಿಸೋ ಕಾರಣ ಇರಲ್ಲ, ಕಣ್ಣಕ್ ಕಾಣಿಸ್ದೇ ಇರೋ ಕಾರಣ ಒಪ್ಪಿರ್ಬೇಕು ಅಷ್ಟೇ. ಈಗ ದಿಢೀರ್ ಅಂತ ಯಾರೋ ಒಬ್ರು ಬಂದು ಒಂದಿಷ್ಟು ದಾನ ಕೊಟ್ಬಿಟ್ರು. ಇದು ಹೇಗ್ ಸಾಧ್ಯ ಆಯ್ತು? ಯಾರೋ ಪ್ರೇರಣೆ ಮಾಡಿದ್ರು, ಇವ್ರು ಕೊಡಿ ಅಂತ. ಯಾರೋ ಬಂದ್ರು, ಹೀಗ್ ದಾನ ಕೊಟ್ರು. ಅಥವಾ ಇನ್ಯಾರೋ ತುಂಬಾ ಕಷ್ಟದಲ್ಲಿದ್ದಾರೆ, ಅದು ಗೊತ್ತಿಲ್ಲ, ಅವ್ರ ಕಷ್ಟದಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ಏನೋ ಅನ್ನಿಸ್ತು, ಮನೆಗ್ ಬಂದು ದಾನ ಕೊಟ್ರು. ಹೀಗೆ ಒಬ್ಬೊಬ್ರಿಗೆ ಒಂದೊಂದು ಪ್ರೇರಣೆ ಆಗಿ ಬಂದು ಹೋಗ್ತಾರೆ. ಇಲ್ಲೆಲ್ಲ ವ್ಯವಹಾರ ಹೇಗ್ ಮಾಡ್ತೀವಿ ನಾವು ಮಾತಾಡ್ತಾ, ಏನೋ ಆಕಸ್ಮಿಕವಾಗಿ ಬಂದ್ರು, ಆಕಸ್ಮಿಕವಾಗಿ ಎಲ್ಲ ನಡೆದೋಯ್ತು ಅಂತ ಎಲ್ಲ ಹೀಗಾಗೋಯ್ತು. ಆಕಸ್ಮಿಕ ಅಂದ್ರೇನು? ಅಲ್ಲಿ ನಾವೇನು ಹೋಗಿ ಪ್ರೇರಣೆ ಮಾಡ್ಲಿಲ್ಲ ಯಾರನ್ನು ಕೂಡ, ಆದ್ರೆ ಅವರಾಗೆ ಬಂದು ಪ್ರೇರಿತರಾಗಿ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಆಗೇನಾಯ್ತು? ದೇವರ ಇಚ್ಛೆ ಅದಕ್ಕೆ ಕಾರಣ. ಯದೃಚ್ಛಯ ಅನ್ನೋ ಶಬ್ದಕ್ಕೆ ಆಕಸ್ಮಿಕವಾಗಿ ಈ ಘಟನೆ ನಡೆದೋಯ್ತು ಅಲ್ಲ, ದೇವರ ಇಚ್ಛೆ ಆಗಿತ್ತು, ಹಾಗಾಗಿ ಆ ರೀತಿ ಕಾರ್ಯ ಆಯ್ತು. ಅದನ್ನು ಮಾತಾಡ್ಕೊಳ್ಳೋದಿದೆ ನಾವು. ದಿಢೀರಂತೆ ಯಾರಿಗಾರ ಅಪಘಾತ ಆಗೋಯ್ತು, ಆಕ್ಸಿಡೆಂಟ್ ಆಗೋಯ್ತು, ಅಯ್ಯೋ ಆಕಸ್ಮಿಕವಾಗಿ ಆಗೋಯ್ತು. ಆಕಸ್ಮಿಕ ಅಲ್ಲ, ದೇವ್ರ ಇಚ್ಛೆ ಇದೆ ಅಲ್ಲಿ, ಹಾಗ ಆಗ್ಬೇಕು, ಅಷ್ಟು ಆಗ್ಬೇಕು ಅಂತಿದೆ. ಅಷ್ಟಾಗಬೇಕು ಅಂತ ಇಚ್ಛೆ ಇರುತ್ತೆ. ಆದ್ರಿಂದ ದೇವರ ಇಚ್ಛೆಗನುಗುಣವಾಗಿ ಅಷ್ಟಾಗಿದೆ ಅಂತ ಅರ್ಥ. ಹಾಗಾದ್ರೆ ಯಾವುದೇ ಕಾರ್ಯ ಆಗ್ಬೇಕಾದ್ರೂ ಅದರ ಹಿಂದಕ್ಕೆ ದೇವರ ವ್ಯಾಪಾರ ಅಂದ್ರೆ ದೇವರ ಇಚ್ಛೆ ಇದ್ದೇ ಇರುತ್ತೆ. ಅದಕ್ಕೆ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ಬ್ರಹ್ಮತರ್ಕದಲ್ಲಿ ಒಂದು ಮಾತನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ವಲ್ಲಭಾಚಾರ್ಯರು ಅಂತ ಒಬ್ರು ವ್ಯಾಖ್ಯಾನ ಮಾಡಿದ್ದಾರೆ ಭಾಗವತಕ್ಕೆ. ಅವ್ರು ವ್ಯಾಖ್ಯಾನ ಮಾಡ್ತಾ ಆಕಸ್ಮಿಕವಾಗಿ ಈ ಜಗತ್ತಿನ ಸೃಷ್ಟಿ ಎಲ್ಲ ಆಗೋಯ್ತು ಅಂತ ಹೇಳ್ತಾರೆ. ಆಕಸ್ಮಿಕವಾಗಿ ಜಗತ್ತಿನ ಸೃಷ್ಟಿ ಆಗೋದು ಹೇಗ್ ಸಾಧ್ಯ? ಯಾವುದೇ ಕಾರ್ಯ ಆಗಬೇಕಾದ್ರೆ, ಒಂದು ವಸ್ತು ಹುಟ್ಟಬೇಕು ಅಂತ ಆದ್ರೆ ಅದರ ಹಿಂದೆ ಕಾರಣ ಇರ್ಲೇಬೇಕು. ಆ ಕಾರಣ ಇಲ್ಲದೆ ಹಾಗೆ ಬಂದ್ಬಿಡ್ತು ದಿಢೀರ್ ಅಂತ, ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವಾಗ ಉದಾಹರಣೆಗೆ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದ, ದಿಢೀರ್ ಅಂತ ಈ ಅವನ್ ತಲೆ ಮೇಲೆ ಏನೋ ಬಿತ್ತು, ಮೇಲಿಂದ ಬಿದ್ದದ್ ಕೂಡಲೇ ಏನ್ ಅನ್ಕೊಂಡ, ಏನೋ ಆಕಸ್ಮಿಕವಾಗಿ ಬಿತ್ತು, ಹಾಗೆ ಬಿತ್ತು ಅಂತ. ಹಾಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಗಾಳಿಯಿಂದನೋ ಏನೋ ಒಂದು ಕಾರಣ ಇದೆ. ಆ ಗಾಳಿ ಹಾಗೆ ಜೋರಾಗಿ ಬಂದಿದ್ರಿಂದ ಅದು ಹೋಗಿ ಇವನ್ ತಲೆ ಮೇಲೆ ಒಟ್ಟು ಬಿತ್ತು. ಅಲ್ಲ, ಗಾಳಿ ಯಾಕೆ ಹಾಗೆ ಬಂತು? ಅದಕ್ಕೂ ಒಂದು ಪ್ರೇರಕನಾಗಿ ಭಗವಂತ ಇದ್ದಾನೆ. ಒಟ್ಟು ನಮಗ್ ಕಣ್ಣಿಗೆ ಕಾಣಿಸುವಂತಹ ಕಾರಣ ಇಲ್ಲದೆ ಇರಬಹುದು, ಆದ್ರೆ ಕಣ್ಣಿಗೆ ಕಾಣಿಸ್ದೇ ಇರೋ ಅದೃಷ್ಟ ಕಾರಣ ಒಪ್ಲೇಬೇಕು. ಅದೃಷ್ಟ ಅಂದ್ರೆ ಕಣ್ಣಿಗೆ ಕಾಣಿಸ್ದೇ ಇರೋದು, ಅಂದ್ರೆ ಅದು ದೇವರ ಇಚ್ಛೆ ಆಗ್ಬಹುದು, ನಮ್ಮ ಪುಣ್ಯ ಕರ್ಮ ಆಗಿರ್ಬಹುದು, ಪಾಪಕರ್ಮ ಆಗಿರ್ಬಹುದು. ಒಟ್ಟು ಕಾರಣ ಇಲ್ಲದೇನೆ ಒಂದು ಕಾರ್ಯ ಆಗಿದೆ ಅಂತ ಶಾಸ್ತ್ರದಲ್ಲಿ ಒಪ್ಪಲ್ಲ. ಅದೇ ರೀತಿ ಇಲ್ಲಿ ದೇವರ ಇಚ್ಛೆಯಿಂದಲೇ ಈ ಜಗತ್ತಿನ ಸೃಷ್ಟಿ ಆಗಿರೋದಷ್ಟೇ ಹೊರತು ಆಕಸ್ಮಿಕವಾಗಿ ಹಾಗೆ ಆಗೋಯ್ತು ಈ ಜಗತ್ತು ಅಂತ ಕೆಲವರು ಅರ್ಥ ಮಾಡಿರೋ ತರ ಇದೆ. ಆದ್ರೆ ಹಾಗಿಲ್ಲ. ಅದನ್ನ ಆಕಸ್ಮಿಕವಾಗಿ ಈ ಕಾಲ, ಕರ್ಮ, ಸ್ವಭಾವ ಇವುಗಳಿಂದ ಆಗೋಯ್ತು ಅಂತ ಹೇಗೆ ಹೇಳೋದು? ತಪ್ಪಾಗತ್ತೆ. ಆಕಸ್ಮಿಕವಾಗಿ ಏನೋ ಶಬ್ದವನ್ನ ಅಲ್ಲಿ ಆ ರೀತಿ ಬಳಸಬಾರ್ದು. ಈ ಬ್ರಹ್ಮತರ್ಕದ ಮಾತು ಯಾಕೆ ಬಂತಿಲ್ಲಿ ಅಂದ್ರೆ, ಈಗ ಯದೃಚ್ಛಯ ಏನೋ ಆಕಸ್ಮಿಕವಾಯ್ತು, ಕಾಕತಾಳೀಯ ಅಂತ ಒಂದು ಹೇಳ್ತೀವಿ ನೋಡಿ. ಕಾಕತಾಳೀಯ ಬಹಳ ಪ್ರಸಿದ್ಧ. ಕಾಕತಾಳೀಯ ಅಂದ್ರೇನು? ಅದು ಕಾಗೆ ಬರ್ತಾ ಇತ್ತು, ಹಾರ್ಕೊಂಡು ಬರ್ತಾ ಇತ್ತು. ಆ ಬರುವಂತಹ ಸಂದರ್ಭದಲ್ಲಿ ಸರಿಯಾಗಿ ಈ ತಾಳ ಮರ ಏನಿದೆ, ತಾಳ ಮರದ ಹಣ್ಣೇನಿತ್ತು, ಆ ಹಣ್ಣು ಆ ಕಾಗೆ ತಲೆ ಮೇಲೆ ಬಿತ್ತು. ಅದು ಬರೋದಕ್ಕೂ ಇದು ಬೀಳೋದಕ್ಕೂ ಸರಿಯಾಗಾಯ್ತು.
ಅದು ಉದ್ದೇಶ ಮರ ಏನು ಹಣ್ಣನ್ನ ಕಾಗೆ ತಲೆ ಮೇಲೆ ಬೀಳಿಸ್ಬೇಕು ಅಂತ ಏನಿರ್ಲಿಲ್ಲ. ಆದ್ರೆ ಆ ಕಾಗೆ ಆ ಟೈಮಿಗೆ ಸರಿಯಾಗಿ ಬಂತು, ಆ ಟೈಮ್ ಇದ್ ಬಿತ್ತು, ಯಾವುದು ಮರದಿಂದ ಹಣ್ಣು ಬಿತ್ತು, ಸರಿ ಹೋಯ್ತು ಅಲ್ಲಿಗೆ. ಅವ್ನು ನಡ್ಕೊಂಡು ಹೋಗ್ತಾ ಇದ್ದ, ಈ ತೆಂಗಿನ ಮರದಿಂದ ಸರಿಯಾಗಿ ತೆಂಗಿನ ಇದು ಏನಿತ್ತು ಕಾಯಿ ಏನಿತ್ತು ಸರಿಯಾಗಿ ಬಿತ್ತು, ನಾರಿಕೇಲ ಫಲ ಸರಿಯಾಗಿ ಬಿತ್ತು. ಅವನು ಏನು ಅದೇನು ಉದ್ದೇಶಪೂರ್ವಕ ಅವ್ನ ತಲೆ ಮೇಲೆ ಬೀಳಿಸ್ಬೇಕು ಅಂತ ಏನಿರ್ಲಿಲ್ಲ. ಅವನು ಹೋದ ಅಷ್ಟು ಅವ್ನ ತಲೆ ಮೇಲೆ ಸರಿಯಾಗಿ ಬಿತ್ತು. ಇದೊಂದು ಆಕಸ್ಮಿಕವಾಗಿ ಈ ರೀತಿ ಆಯ್ತು. ಇದನ್ನ ಕಾಕತಾಳೀಯ ಅಂತ ಕರೀತಾರೆ. ನಾವ್ ಅನ್ಕೊಂಡದ್ದಕ್ಕೂ ಯಾರೋ ಒಬ್ರು ಹಾಗೆ ಬಂದ್ರು ದಿಢೀರ್ ಅಂತ. ನಾವೇನ್ ಅವ್ರನ್ನ ಕರೀಲಿಲ್ಲ, ಆದ್ರೆ ಅವರು ಬರ್ತೀನಿ ಅಂತ ನಮಗೇನ್ ತಿಳಿಸ್ಲಿಲ್ಲ. ಆದ್ರೆ ನಾವ್ ಅನ್ಕೊಂಡಿದ್ವಿ ಮನಸ್ಸಿಗೆ. ಅಷ್ಟೊತ್ತು ಸರಿಯಾಗಿ ನಮ್ಮ ಮನೆಗೆ ಅವರೇ ಬಂದ್ರು. ಅವಾಗ ಆಕಸ್ಮಿಕ ಕಾಕತಾಳೀಯ, ನಾ ಅನ್ಕೊಂಡಿದ್ದ ಹಾಗೆ ಬಂದ್ಬಿಟ್ರಿ ಅಂತ ಹೀಗೆ ಹೇಳೋದಿದೆ. ಇಲ್ಲೆಲ್ಲ ನಾವು ಆಕಸ್ಮಿಕ ಎದೃಚ್ಛಯ ಅಂತ ಶಬ್ದವನ್ನ ಬಳಸ್ತೀವಿ. ಎದೃಚ್ಛಯ ಬಂದ್ರು ಅಂತ, ಎದೃಚ್ಛಯ ಅಂತ ಲೌಕಿಕವಾಗಿ ಸಾಮಾನ್ಯ ಬಳಸಿರ್ಲಿಕ್ಕಿಲ್ಲ, ಆಕಸ್ಮಿಕವಾಗಿ ಅಂತ ಹೇಳ್ತೀವಿ. ಆದ್ರೆ ಎದೃಚ್ಛಯ ಅಂತ ಸ್ವಲ್ಪ ಶಾಸ್ತ್ರ ಗೊತ್ತಿದ್ದವ್ರು ಹೀಗೆ ವ್ಯವಹಾರ ಮಾಡ್ತಾರೆ, ಎದೃಚ್ಛಯ ಆಗೋಯ್ತು ಇವೆಲ್ಲ ಅಂತ. ಅಲ್ಲಿ ಎದೃಚ್ಛಯ ಅನ್ನೋ ಶಬ್ದಕ್ಕೆ ಆಕಸ್ಮಿಕವಾಗಿ ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಹಾಗೆ ಅರ್ಥ ಇದೆ, ಆಕಸ್ಮಿಕವಾಗಿ ಅಂತ ಅರ್ಥ ಇದೆ ಎದೃಚ್ಛ ಅನ್ನೋ ಶಬ್ದಕ್ಕೆ, ಹಾಗೆ ಹೇಳ್ತಾರೆ. ಆದ್ರೆ ನಿಜವಾಗಿ ಆ ರೀತಿ ಅರ್ಥ ಅಲ್ಲ. ಮಧ್ವ ಸಿದ್ಧಾಂತದ ಪ್ರಕಾರ ಆಕಸ್ಮಿಕ ಅಂತ ಒಂದಿಲ್ಲ, ಅದಕ್ಕೊಂದು ಕಾರಣ ಇರ್ಲೇಬೇಕು. ಆದ್ರೆ ಆಕಸ್ಮಿಕ ಅಂತ ಯಾಕೆ ಕರಿತೀವಿ ಅಂದ್ರೆ ದೃಷ್ಟ ಕಾರಣ ಇಲ್ಲ. ನಾವು ಅವ್ರಿಗೆ ಫೋನ್ ಮಾಡಿ ಹೇಳಲಿಲ್ಲ, ಅವರು ನಮಗ್ ತಿಳಿಸ್ಲಿಲ್ಲ ನಾ ಬರ್ತೀನಿ ಅಂತ. ಅದ ನಾವು ಮನಸ್ಸಲ್ಲಿ ಅನ್ಕೊಂಡಿದ್ವಿ, ಅವರು ಹಾಗೆ ಅನ್ಕೊಂಡಿದ್ರು, ಬಂದ್ರು ಅಷ್ಟೇ. ಸರಿಯಾಗಿ ನಾ ಅನ್ಕೊಂಡಿದ್ದಕ್ಕೂ ಅವ್ರು ಬರೋದಕ್ಕೂ ಸರಿ ಹೋಯ್ತು, ಇಷ್ಟೇ. ಹಾಗಾದೇನಾಯ್ತು, ದೃಷ್ಟ ಕಾರಣ ಇಲ್ಲ. ಸಾಕ್ಷಾತ್ ನಾವು ಅವ್ರಿಗೆ ತಿಳಿಸ್ತಿಲ್ಲ, ಅವರು ನಮಗ್ ತಿಳಿಸ್ತಿಲ್ಲ, ಆದ್ರೆ ಏನೋ ಒಂದು ಅದೃಷ್ಟ ಕಾರಣ ಇದೆ ಅಲ್ಲಿ, ಅದಕ್ಕೋಸ್ಕರ ಬಂದ್ರು ಅಂತ ಅರ್ಥ. ಅಂತೂ ಭಗವಂತನ ಇಚ್ಛೆಯನ್ನೇ ಎದೃಚ್ಛಾ ಅನ್ನೋ ಶಬ್ದದಿಂದ ಇಲ್ಲಿ ಕರೆಯೋದು ಹೊರತು ಆಕಸ್ಮಿಕ ಅನ್ನೋ ಶಬ್ದದ ಅರ್ಥ ಅದು ಸರಿ ಇಲ್ಲ. ನಿಜವಾಗಿ ಆಕಸ್ಮಿಕ ಅಂದ್ರೆ ಈಗ ಅರ್ಥ ಹೇಳ್ಬೇಕು. ಆಕಸ್ಮಿಕವಾಗಿ ಆಯ್ತು ಅಂದ್ರೆ ಏನರ್ಥ, ಲೌಕಿಕ ಕಾರಣಗಳಿಲ್ದೆ ಹೋದ್ರು ಒಂದು ಅಲೌಕಿಕ ಕಾರಣದಿಂದ ಹೀಗಾಯ್ತು ಅಂತ ಹೇಳ್ಬೇಕು. ಅದನ್ನ ಕಾರಣ ಇಲ್ದೇನೆ ಒಂದು ಕಾರ್ಯ ಆಗಿದೆ ಅಂತ ಒಪ್ಪಲ್ಲ. ಇದನ್ನ ಬ್ರಹ್ಮತರ್ಕದಲ್ಲಿ ಒಂದು ಶ್ಲೋಕದಲ್ಲಿ ತಿಳಿಸಿದ್ದಾರೆ ವೇದವ್ಯಾಸರು. ಆ ಶ್ಲೋಕವನ್ನ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಯತ್ರಾನ್ಯ ಹೇತ್ವಭಾವ ಸ್ಯಾತ್ ಈಶ್ವರೇಚ್ಛಾದಿನಾ ವಿನಾ ತದಿಚ್ಛಾ ಹಿ ಯದೃಚ್ಛಾ ಸ್ಯಾತ್ ಅತಸ್ತತ್ರ ಯದೃಚ್ಛಯ ಅಂತ ಬಹಳ ಒಳ್ಳೆ ಶ್ಲೋಕ ಇದು. ಎಲ್ಲಿ ಬೇರೆ ಕಾರಣ ಕಾಣಿಸ್ತಾ ಇಲ್ಲ, ಆದ್ರೆ ಕೆಲಸ ಅಂತೂ ಆಯ್ತು. ಇದಕ್ಕಾಗಾದ್ರೆ ಹೇಗ್ ಸಾಧ್ಯ ಇದಾಗಿತ್ತು? ಅದು ಈಶ್ವರ ಇಚ್ಛೆ ಇದೆ ಅಂತ ಅರ್ಥ. ಈಶ್ವರನ ಇಚ್ಛೆ ಇಲ್ಲದೇನೆ ಯಾವ ಒಂದು ವಸ್ತು ಅಲಗಾಡ್ಲಿಕ್ಕೂ ಸಾಧ್ಯ ಇಲ್ಲ. ತೇನವಿನ ತೃಣಮಪಿ ನಚಲತಿ ಅಂತ ಹೇಳ್ತೀವಿ. ಒಂದು ಹುಲ್ಲು ಕೂಡ ಅಲಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಇಚ್ಛೆ ಇಲ್ಲದೇನೆ. ಅಂತದ್ರ ಮೇಲೆ ಆಕಸ್ಮಿಕವಾಗಾಯ್ತು, ಅದ್ ಹೇಗ್ ಸಾಧ್ಯ? ಆಕಸ್ಮಿಕತ್ವ ಅನ್ನೋದನ್ನ ಒಪ್ಪೋದೇ ಇಲ್ಲ. ಆದ್ರಿಂದ ಬೇರೆ ಕಾರಣ ಈ ಕಂಡಿಲ್ಲ ಅಂದ ಕೂಡ್ಲೆ ಹಾಗೆ ಆಗೋಯ್ತು ಅಂತ ಹೇಳ್ಬೇಡಿ, ದೇವರ ಇಚ್ಛೆಯಿಂದ ಹಾಗಾಗಿದೆ ಅಂತ ಹೇಳಿ. ಅಂತೂ ದೇವರ ಇಚ್ಛೆ ಅನ್ನೋದು ಪ್ರಮುಖವಾಗಿ ಒಂದು ಕಾರಣ. ಆ ದೇವರ ಇಚ್ಛೆಗೆ ಯದೃಚ್ಛಾ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅಂತ. ಹೀಗೆ ಸುಂದರವಾದ ವಿವರಣೆ ಇದು. ಅಂತೂ ಪರಮಾತ್ಮನ ಇಚ್ಛೆಯಿಂದಲೇ ಈ ಜಗತ್ತಿನ ಸೃಷ್ಟಿ. ಸರಿ, ಸೃಷ್ಟಿ ಮಾಡ್ಬೇಕಾದ್ರೆ ಹೇಗ್ ಮಾಡ್ತಾನೆ ಪರಮಾತ್ಮ ಅಂದಾಗ ಅದಕ್ಕೂ ಒಂದು ಶ್ಲೋಕವನ್ನ ಇಲ್ಲಿ ಕೊಟ್ಟಿದ್ದಾರೆ. ಈಶೋ ಬಹ್ವಿ ಪುರಸೃಷ್ಟ ತತ್ರೈವ ಬಹುರೂಪತಾಂ ತತ್ತನ್ನಿಯಾಮಕತಯ ಪ್ರಾಪ್ತುಂ ಕಾಲಾದ್ಯುಪಾದದೆ. ಕಾಲ, ಕರ್ಮ, ಸ್ವಭಾವ ಎಲ್ಲ ತಗೊಳ್ತಾನೆ, ಈ ಪ್ರಕೃತಿ ತತ್ವ ಬಳಸ್ಕೊಳ್ತಾನೆ, ಪಂಚಭೂತಗಳನ್ನು ತಗೊಂಡು ಸೃಷ್ಟಿ ಮಾಡ್ತಾನೆ. ಮಾಡ್ಬೇಕಾದ್ರೆ ಅವನ ಕ್ರಮ ಹೇಗಿದೆ ಅಂದ್ರೆ, ಮೊದಲು ಎಲ್ಲ ಸೃಷ್ಟಿ ಮಾಡ್ತಾನೆ ದೇವ್ರು. ಎಲ್ಲ ಸೃಷ್ಟಿ ಮಾಡೋದಂದ್ರೆ ಈ ಪಂಚಭೂತ ಅದು ಇದು ಎಲ್ಲ ಹೊರಗೆ ತರ್ತಾನೆ. ತಂದ ಮೇಲೆ ಅವುಗಳ ಒಳಗಡೆ ಹೋಗಿ ಇವನೇ ಒಂದೊಂದು ರೂಪದಿಂದ ಕೂತ್ಕೊಳ್ತಾನೆ. ಒಂದೊಂದು ರೂಪದಿಂದ ಇವನೇ ಹೋಗಿ ಕೂಡ್ತಾನೆ. ಈಗ ಆಕಾಶದ ಒಳಗಡೆ ಇವನೇ ಹೋಗ್ತಾನೆ, ಜಲದ ಒಳಗಡೆ ನೀರ್ ಒಳಗಡೆ ಹೋಗ್ತಾನೆ, ತೇಜಸ್ಸಿನ ಒಳಗಡೆ ಹೋಗ್ತಾನೆ, ಆ ಗಾಳಿಯ ಒಳಗಡೆ ಇವನು ಹೋಗ್ತಾನೆ. ಒಂದೊಂದು ರೂಪದಿಂದ ಪ್ರತಿಯೊಂದು ಕಡೆ ಒಳಗಡೆ ಹೋಗಿ ನುಗ್ತಾನೆ ದೇವ್ರು. ನುಗ್ಗಿ ಅದಾದ್ಮೇಲೆ ಅದನ್ನೆಲ್ಲ ಉದ್ಬೋಧನೆ ಮಾಡ್ತಾನೆ. ನೀವೆಲ್ಲ ಕೆಲಸ ಮಾಡೋ ತರ ಮಾಡ್ತಾನೆ. ಪ್ರತಿಯೊಂದು ಜಡದ ಒಳಗಡೆ ಹೋಗಿ ಎಲ್ಲ ಕಡೆ ಹೋಗಿ ತಾನೇ ಅದಕ್ಕೆ ಪ್ರಚೋದನೆ ಕೊಡ್ತಾನೆ, ಕೆಲಸ ಮಾಡಿಸೋ ತರ ಅವನು ಮಾಡ್ತಾನೆ. ಆಗ ಅವೆಲ್ಲ ತಾವೇ ಸೇರ್ಕೊಂಡು ತಾವು ಈ ಸಮಗ್ರ ಬ್ರಹ್ಮಾಂಡ, ಸಮಗ್ರ ಜಗತ್ತಾಗಿ ಅದು ಪರಿಣಾಮವನ್ನ ಹೊಂದಿದೆ. ಹಾಗಾದ್ರೆ ಏನಾಯ್ತು, ಭಗವಂತನೇ ತನ್ನ ಇಚ್ಛೆಯಿಂದ
ಎಲ್ಲ ಪದಾರ್ಥ ಸೃಷ್ಟಿ ಮಾಡಿ ಅದ್ರ ಒಳಗಡೆ ಹೋಗಿ ಸೇರ್ಕೊಂಡು ತಾನೇ ಅವುಗಳಿಂದ ಸೃಷ್ಟಿ ಮಾಡ್ಲಿಕ್ಕೆ ಪ್ರೇರಣೆ ಕೊಟ್ಟಿದ್ದಾನೆ. ಹಾಗಾಗಿ ಈ ಸಮಗ್ರ ಜಗತ್ತಿನ ಸೃಷ್ಟಿ ಆಗಿದೆ ಅಂತ. ಈ ಸಂದರ್ಭದಲ್ಲಿ ಒಂದು ಶಬ್ದ ಹಾಕ್ತಾರೆ ಭಾಗವತದಲ್ಲಿ, ವಿಭುಭೂಷುಹು ಅಂತ ಒಂದು ಶಬ್ದ ಹಾಕ್ತಾರೆ ಈ ಶ್ಲೋಕದಲ್ಲಿ. ವಿಭುಭೂಷುಹು ಅಂದ್ರೆ ಅರ್ಥ ತಾನೇ ಅನೇಕ ರೂಪವನ್ನ ಪಡಿಲಿಕ್ಕೋಸ್ಕರ ಭಗವಂತ ಇಷ್ಟೆಲ್ಲ ಜಗತ್ತಿನಲ್ಲಿ ಸೃಷ್ಟಿ ಮಾಡ್ದ ಅಂತ. ಇದಕ್ಕೆ ಕೆಲವರು ಅಪಾರ್ಥ ಮಾಡ್ಕೊಂಡ್ಬಿಟ್ರು. ಈ ಜಗತ್ತಿನಲ್ಲಿ ಕಾಣುವಂತ ವಸ್ತುಗಳು ಏನೇನಿದೆಯಲ್ಲ ಇದೆಲ್ಲ ದೇವರೇ ಬಯಸ್ತ. ನಾನೇ ಮರ ಆಗ್ಬೇಕು, ನಾನೇ ಆಕಾಶ ಆಗ್ಬೇಕು, ನಾನೇ ಗಾಳಿ ಆಗ್ಬೇಕು, ನಾನೇ ನೀರಾಗ್ಬೇಕು, ನಾನೇ ಭೂಮಿ ಆಗ್ಬೇಕು, ನಾನೇ ಒಬ್ಬ ಬ್ರಾಹ್ಮಣ ಆಗ್ಬೇಕು, ನಾನೇ ಪುಸ್ತಕ ಆಗ್ಬೇಕು, ಹೀಗೆಲ್ಲ ತಾನೇ ಬಯಸ್ದ. ಎಷ್ಟೊಂದು ಮೊಬೈಲ್ ಬಂದಿದೆ, ನಾನೇ ಮೊಬೈಲ್ ಆಗ್ಬೇಕು ಅಂತ ದೇವ್ರು ಬಯಸಿದಾನೆ ಅಂತ ಅರ್ಥ. ಅಂದ್ರೆ ಇಡೀ ಜಗತ್ತಲ್ಲಿ ಇರೋದೆಲ್ಲ ದೇವರೇ ಅಂತ ಕೆಲವರು ಅಪಾರ್ಥ ಮಾಡ್ಕೊಂಡ್ಬಿಟ್ರು ಈ ವೇದವಾಕ್ಯ ಓದ್ಕೊಂಡು. ಆದ್ರಿಂದ ಭಗವಂತನೇ ಬಯಸದ ಇಷ್ಟೆಲ್ಲ ನಾನು ಆಗ್ಬೇಕು ಅಂತ. ಹಾಗಾಗಿ ಇವೆಲ್ಲ ಆಗ್ಬಿಟ್ಟ ಹೀಗೆ ಭಗವಂತ ಅಂತ. ಹಾಗಾದ್ರೆ ದೇವ್ರೊಬ್ನೇ ಈ ಅನೇಕ ರೂಪ ಧರಿಸ್ಕೊಂಡು ಇಡೀ ಜಗತ್ತಿನಲ್ಲಿ ಇರೋನೊಬ್ನೇ ದೇವ್ರೆ, ಯಾಕೆ ಅವನೇ ಇಷ್ಟೆಲ್ಲ ಧರಿಸ್ಕೊಂಡು ಬಂದಿದ್ದಾನೆ ರೂಪವನ್ನ ಅಂತ. ಆದ್ರೆ ಈ ತರ ಅರ್ಥ ಅಲ್ಲ. ಇಡೀ ಜಗತ್ತಿನಲ್ಲಿ ಅವನು ಸೇರಿಕೊಂಡು ಪ್ರತಿಯೊಂದ್ ಕಡೆ ಅವನ ಶಕ್ತಿಯಿಂದ ತಾನು ಪ್ರೇರಣೆ ಮಾಡಿ ಯಾವ್ಯಾವ ವಸ್ತುಗಳಿಂದ ಏನೇನ್ ಕೆಲಸ ಆಗ್ಬೇಕು ಅದನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಅಂದ್ರೆ ಇದ್ರ ಅಭಿಪ್ರಾಯ ಮತ್ಸ್ಯ ಕೂರ್ಮ ವರಾಹ ತರ ಸ್ವಯಂ ಅವತಾರ ಎತ್ಕೊಂಡ್ ಬಂದವನಲ್ಲ. ಈಗ ಆಕಾಶ, ಗಾಳಿ, ಕಾಲ ಎಲ್ಲ ಕಾಣ್ತಾ ಇದೆ, ಆತ್ಮ ಜೀವರು ಕಾಣ್ತಾ ಇದ್ದಾರೆ. ಜೀವರು ಕಾಣ್ತಾ ಇರೋದು ಅಂದ್ರೆ ದೇಹದಿಂದ ಒಬ್ಬ ಆತ್ಮ ಇದ್ದಾನೆ ಅಂತ. ಅಂತೂ ಈ ಆತ್ಮ ಮತ್ತೆ ಈ ಕಾಲ, ಆಕಾಶ ಏನೇನಿದೆ ಇದೆಲ್ಲ ದೇವರೇ ಅಲ್ಲ. ಅಂದ್ರೆ ದೇವರ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಈ ಅವತಾರಗಳು ಹೇಗಿದೆಯೋ ಹಾಗೆ ಇವೆಲ್ಲ ದೇವರ ಅವತಾರ ಅಲ್ಲ. ಇದ್ಯಾವುದು ಆದರೆ ಎಲ್ಲಾ ವಸ್ತುಗಳ ಒಳಗಡೆ ಅಂತರ್ಯಾಮಿಯಾಗಿ ಸೇರ್ಕೊಂಡ, ಒಳಗಡೆ ಹೋಗಿ ಸೇರ್ಕೊಂಡು ಅಲ್ಲಿ ಪ್ರೇರಣೆ ಮಾಡ್ತಾನೆ, ನಿಯಮನ ಮಾಡ್ತಾನೆ. ನೀ ಇಂಥ ಕೆಲಸ ಮಾಡು, ಹೋಗು, ನೀ ಹೋಗು, ನೀ ಇಲ್ಲಿ ಹೋಗು, ಇಲ್ಲಿ ಇವನಿಗೆ ಕೊಡು, ದಾನ ಕೊಡು, ಇಲ್ಲಿ ಇವನಿಗೆ ಇದು ಮಾಡು, ಹೀಗೆ ಅಂತ ಪ್ರೇರಣೆ ಮಾಡ್ತಾನೆ ದೇವರೇ. ಆದ್ರಿಂದ ದೇವರೇ ಎಲ್ಲ ವಸ್ತುಗಳನ್ನ, ಜಡ ಪದಾರ್ಥಗಳನ್ನ ಸೃಷ್ಟಿ ಮಾಡಿ ಒಳಗಡೆ ಹೋಗಿ ಅದಕ್ಕೆ ಪ್ರೇರಣೆ ಮಾಡಿ ತಾನೇ ಮಾಡಿಸ್ತಾ ಇದ್ದಾನೆ. ಆಗ ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ದೇವ್ರ ವ್ಯಾಪಾರ ಅರ್ಥ ಆಗಲ್ಲ. ಈಗ ಬ್ರಹ್ಮದೇವರ ಒಳಗಡೆ ನಿಂತು ತಾನೇ ಬ್ರಹ್ಮದೇವರ ಮುಖಾಂತರ ಮಾಡಿಸ್ತ. ಹೀಗೆ ದೇವರ ಒಂದು ಶಕ್ತಿ ಇಲ್ಲದೇನೆ ಒಳಗಡೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಆಗತ್ತೆ. ಆದ್ರೆ ಕೆಲವು ಸಲ ದೇವರೇ ಪ್ರೇರಣೆ ಮಾಡಿದಾಗ ಕೆಟ್ಟ ಕರ್ಮನೂ ಆಗಿರತ್ತೆ. ಅದು ಯಾಕೆ ಆಗಿರುತ್ತೆ ಹಾಗಾದ್ರೆ? ಅವ್ನ್ ಕರ್ಮಕ್ಕನುಗುಣವಾಗಿ ಮಾಡಿಸಿರ್ತಾನೆ. ಆವಾಗ ಅದಕ್ಕೆ ಬೇಕಾದ ದೇವತೆಗಳು ಇರ್ತಾರೆ, ಪಾಪ ಅಭಿಮಾನಿ ದೇವತೆಗಳು ಇರ್ತಾರೆ. ಹೀಗ ಅಂತೂ ಅಂಥ ದೇವತೆಗಳ ಮುಖಾಂತರನು ಮಾಡಿಸಿರ್ತಾನೆ. ಅಂತೂ ಭಗವಂತನ ಶಕ್ತಿ ಇಲ್ಲದೆ ಯಾವುದೇ ಈ ಕಾಲ, ಕರ್ಮ, ಸ್ವಭಾವ ಇದು ಯಾವುದು ನಮಗೆ ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಈ ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ. ಅದನ್ನೇ ಇನ್ನೊಂದು ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾರೆ, ಬ್ರಹ್ಮತರ್ಕದ ಮಾತನ್ನೇ ಉಲ್ಲೇಖಿಸ್ತಾರೆ. ಕಾಲ ಕರ್ಮ ಸ್ವಭಾವಾದಿ ನಿತ್ಯ ಯೇಷೇಚ್ಛಯಾ ಸದಾ ಪ್ರಾಪ್ತಮೇವ ವಿಶೇಷೇಣ ಸೃಷ್ಟ್ಯಾದೋ ಉನ್ನಯತ್ಯಜಃ. ಉನ್ನಯತಿ ಅಂತ, ಉನ್ನಯತಿ ಇದೆ ಪ್ರೇರಣೆ ಮಾಡೋದು. ಸೃಷ್ಟಿ, ಪ್ರಳಯ ಮತ್ತೆ ಪಾಲನೆ, 3 ಕಾಲ, ಸೃಷ್ಟಿಕಾಲ, ಸಂಹಾರ ಕಾಲ, ಪಾಲನ ಕಾಲ. ಈ 3 ಕಾಲದಲ್ಲಿ ಎಲ್ಲದರ ಒಳಗಡೆ, ನಿತ್ಯ ಪದಾರ್ಥದ ಒಳಗಡೆನೂ ತಾನೇ ಇದ್ದು ತಾನೇ ಕೆಲಸ ಮಾಡಿಸ್ತಾನೆ ಅಂತ ಇಷ್ಟು ಸ್ಪಷ್ಟವಾಗಿ ಇಲ್ಲಿ ವಿವರಣೆ ಮಾಡಿದ್ದಾರೆ. ಇದನ್ನ ಇಲ್ಲಿ ಒಟ್ಟು ಶ್ಲೋಕದ ಅರ್ಥ ಏನು ಅಂತ ಒಮ್ಮೆ ಬರೀತಾರೆ ಇಲ್ಲಿ ಯಾದುಪತ್ಯದಲ್ಲಿ. ಇದು ಬಹಳ ಸೊಗಸಾಗಿದೆ. ಹೇಗ್ ಜಯತೀರ್ಥರು ನ್ಯಾಯಸುಧಾದಲ್ಲಿ ಎಲ್ಲ ವಿವರಣೆ ಮಾಡಿ ಆ ಮಧ್ವಾಚಾರ್ಯ ಶ್ಲೋಕಕ್ಕೆ ಏತದುಕ್ತಂ ಭವತಿ, ಒಟ್ಟೇನ ಅಭಿಪ್ರಾಯ ಅಂದ್ರೆ ಈ ಭಾಗದ ಅಭಿಪ್ರಾಯ ಹೀಗೆ ಅಂತ ಒಂದು ಸುಂದರವಾಗಿ ವಿವರಣೆ ಕೊಡ್ತಾರಲ್ಲ, ಅದೇ ತರ ಒಟ್ಟು ಶ್ಲೋಕದ ಅರ್ಥ ಏನು ಅನ್ನೋದನ್ನ ಈಗ ಯಾದುಪತ್ಯದಲ್ಲಿ ಬಿಡಿಸ್ತಾರೆ. ಅಭಿಪ್ರಾಯ ಇಷ್ಟೇ, ಮಾಯೇಶ, ಮಾಯಾಪತಿ ಅಂದ್ರೆ ಯಾರು? ವಾಸುದೇವ ಅಂತ ಬರೀತಾರೆ. ಮಾಯಾಪತಿ ಅಂದ್ರೆ ಇಲ್ಲಿ ವಾಸುದೇವನನ್ನು ತಗೊಳ್ಬೇಕು. ವಾಸುದೇವ ರೂಪಿ ಪರಮಾತ್ಮ ತಾನು ಇಡೀ ಜಗತ್ತಾಗಿ ಆಗಬೇಕು ಅಂತ ಬಯಸ್ತ. ಜಗತ್ತಾಗಿ ಬಯಸೋದು ಅಂದ್ರೆ ಜಗತ್ತಿನಲ್ಲಿ ಅನೇಕ ವಸ್ತುಗಳ ಒಳಗಡೆ ತಾನು ಸೇರ್ಬೇಕು ಅಂತ ಬಯಸಿದ್ದಾನೆ. ಅದರಲ್ಲಿ ವಿಭುಭೂಷು ಅಂತ ಹೇಳಿದ್ರು. ಅದಕ್ಕೆ ನಾವ್ ಹೇಳ್ತೀವಿ ನೋಡಿ, ವಾಸನಾತ್ ವಾಸುದೇವೋಸಿ ವಾಸಿತಂ ತೇ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಶ್ಲೋಕವನ್ನ ಹೇಳ್ತಾ ಇರ್ತೀವಿ. ಇದಕ್ಕೇನರ್ಥ? ವಾಸನಾತ್ ವಾಸುದೇವೋಸಿ, ಎಲ್ಲ ಕಡೆ ವಾಸ ಮಾಡಿರೋದ್ರಿಂದ ನಿನ್ನ ವಾಸುದೇವ ಅಂತ ಕರೀತಾರೆ. ಎಲ್ಲಾ ಪದಾರ್ಥಗಳ ಒಳಗೆ ನಿನ್ನ ವಾಸ ಇದೆ. ವಾಸಿತಂ ತೇ ಜಗತ್ರಯಂ, ಇಡೀ ಜಗತ್ತು ನಿನ್ನಲ್ಲಿ ಆಶ್ರಯಿಸಿಕೊಂಡಿದೆ. ನಿನ್ನಲ್ಲಿ ನೀನೇ ಮನೆ, ಅದಕ್ಕೆ ಇಡೀ ಜಗತ್ತಿಗೆ ನೀನು ಇಡೀ ಜಗತ್ತಿನ ಒಳಗಡೆ ಇದೆಯಾ, ಇಡೀ ಜಗತ್ತು ನಿನ್ನಲ್ಲಿದೆ. ಹೀಗೆ
ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ. ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳ ಒಳಗಡೆ ಅಂತರ್ಯಾಮಿಯಾಗಿ ನೀನಿದ್ಯಾ, ಆದ್ರಿಂದ ನಿನಗೆ ವಾಸುದೇವ ಅಂತ ಕರೀತಾರೆ, ನಿನಗೆ ನಮಸ್ಕಾರ ಅಂತ ಆ ಶ್ಲೋಕದ ಅರ್ಥ. ಆ ವಾಸುದೇವ ಅನ್ನೋ ಶಬ್ದನೇ ಇಷ್ಟ ಅರ್ಥವನ್ನ ಬಿಡಿಸ್ತಾ ಇದೆ ನಮಗೆ. ಇಂಥ ವಾಸುದೇವ ತಾನು ಅನೇಕ ವಸ್ತುಗಳ ಒಳಗಡೆ ತಾನೇ ಕಾಲ, ಕರ್ಮ, ಸ್ವಭಾವ ಅಂದ್ರೆ ಆಯಾಯ ಜೀವನ ಪುಣ್ಯ ಪಾಪ ಕರ್ಮಗಳಲ್ಲಿ, ಆ ಸೃಷ್ಟಿಕಾಲ, ಸಂಹಾರ ಕಾಲ, ಪ್ರಳಯ ಇದು ಸ್ಥಿತಿ ಕಾಲದಲ್ಲಿ, ಮತ್ತೆ ಸಾತ್ವಿಕ, ರಾಜಸ, ತಾಮಸ ಸ್ವಭಾವ ಏನಿದೆ ಎಲ್ಲ ಕಡೆ, ಅದ್ರಲ್ಲಿ ಪ್ರಕೃತಿ ತತ್ವನು ಕೂಡ, 3 ಸತ್ವ ರಜೋಗುಣ ಉಪೇತವಾದ ಪ್ರಕೃತಿ ತತ್ವದ ಒಳಗಡೆನೂ ಕೂಡ ಸೇರಿ ತಾನೇ ಸೃಷ್ಟಿಗೋಸ್ಕರ ಎಲ್ಲವನ್ನು ಪ್ರೇರಣೆ ಮಾಡ್ದ. ಹೀಗೆ ಅನಾದಿ ಕಾಲದಿಂದ ವಸ್ತುತಃ ಕಾಲಕರ್ಮ ಎಲ್ಲ ಇದೆ. ಯಾವತ್ತಿನಿಂದ ಪರಮಾತ್ಮ ಇದಾನೋ ಅವುಗಳು ಇದೆ, ಇದ್ರೂ ಅವುಗಳೆಲ್ಲ ದೇವರನ್ನ ಆಶ್ರಯಿಸ್ಕೊಂಡೇ ಇದೆ. ಸ್ವಯಂ ಸ್ವತಂತ್ರವಾಗಿ ಅವುಗಳೇನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂಶವನ್ನ ಇಲ್ಲಿ ತಿಳಿಸಿ ಕೊನೆಗೆ ಏನ್ ಹೇಳಿದ್ರು ಅಂದ್ರೆ, ಭಗವಂತ ಸೃಷ್ಟಿ ಮಾಡೋದು ಹೇಗೆ, ಕಾಲ ಕರ್ಮ ಎಲ್ಲ ಬಳಸ್ಕೊಂಡೇ ಸೃಷ್ಟಿ ಮಾಡ್ತಾನೆ. ಆದ್ರೆ ಅವುಗಳನ್ನು ತಗೊಂಡು ಸೃಷ್ಟಿ ಮಾಡ್ತಾನೆ ಅನ್ನೋ ಮಾತ್ರಕ್ಕೆ ದೇವರು ಸ್ವತಂತ್ರ ಅಲ್ಲ ಅಂತ ಹೇಳೋ ಹಾಗಿಲ್ಲ. ದೇವರು ಸ್ವತಂತ್ರನೇ, ಅದರಿಂದ ಯಾವುದೇ ಆಕ್ಷೇಪಕ್ಕೆ ಅವಕಾಶ ಇಲ್ಲ ಅಂತ ಇಲ್ಲಿವರೆಗೆ ತಿಳಿಸಿ ಮುಂದಕ್ಕೆ ಮಹತ್ತತ್ವದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇಲ್ಲಿವರೆಗೆ ಪ್ರಕೃತಿ ತತ್ವ ಇದನ್ನೆಲ್ಲ ಬಳಸ್ಕೊಂಡು ದೇವರು ಸೃಷ್ಟಿ ಮಾಡ್ತಾನೆ ಅಂತ ಆಯ್ತು. ಮುಂದೆ ಮಹತ್ತತ್ವದ ಸೃಷ್ಟಿ ಆಯ್ತು, ಮಹತ್ತತ್ವದಿಂದ ಅಹಂಕಾರ ತತ್ವದ ಸೃಷ್ಟಿ ಆಯ್ತು ಅಂತ ಈ ಸೃಷ್ಟಿ ಪ್ರಕ್ರಿಯೆ ಏನಿದೆ ಅದನ್ನ ಮುಂದೆ ವಿಶದವಾಗಿ ಬಿಡಿಸ್ತಾ ಹೋಗ್ತಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮಹಾಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ನಮಸ್ಕಾರ ನಮಸ್ಕಾರ. ಧನ್ಯವಾದಗಳು. ನಮಸ್ತೆ ಆಚಾರ್ಯ. ಧನ್ಯವಾದಗಳು ಆಚಾರ್ಯರೇ.